ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಾಸನದ ಜನತೆಗೆ ಗುಡ್ ನ್ಯೂಸ್. ಮುಂದಿನ ತಿಂಗಳೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿಕೆ. ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ ಮಾಹಿತಿ. ಬಿಬಿಸಿ ವಾಹಿನಿ ವರದಿಯ ಬಿಗ್ ಇಂಪ್ಯಾಕ್ಟ್. ಯುಚಿಡಿ ಸಮಸ್ಯೆಗೆ ಮುಕ್ತಿ. ಬಿಸ್ತರ ಬೀದಿಯ ನಿವಾಸಿಗಳಲ್ಲಿ ಮಂದಹಾಸ. ಸಕಲೇಶ್ಪುರ ಬಳಿ ಕಾರು ಆಟೋ ಮುಖಾಮುಖಿ ಡಿಕ್ಕಿ. ಒತ್ತಿ ಉರಿದ ಸಿಎನ್ಜಿ ಆಟೋ, ಮೂವರಿಗೆ ಗಂಭೀರ ಗಾಯ. ಸಕಲೇಶ್ಪುರದಲ್ಲಿ ಅಕ್ರಮ ಗೋಮಾಂಸ ಮಾರಾಟ ಆರೋಪ. ಪೊಲೀಸರ ದಾಳಿಯಲ್ಲಿ 100 ಕೆಜಿಗೂ ಅಧಿಕ ಮಾಂಸ ವಶ. ಸಕಲೇಶ್ಪುರ ತಾಲೂಕಿನ ಅಂಚಗಿ ಗ್ರಾಮದಲ್ಲಿ ಘಟನೆ. ಮಳೆಗಾಲ ಆರಂಭಕ್ಕೂ ಮುನ್ನ ಪರ್ಯಾಯ ರಸ್ತೆ ಅಭಿವೃದ್ಧಿಪಡಿಸಿ. ಬಿಜೆಪಿ ಮುಖಂಡ ಪೃಥ್ವಿ ಅವರೆಗಾಡು ಆಗ್ರಹ. ಜಿಲ್ಲಾಡಳಿತಕ್ಕೆ ಮನವಿ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವಿಶೇಷ ಹಾಗೂ ಮಾದರಿ ವಸತಿ ಬಡಾವಣೆಯಾಗಿ ಮೂಡಿ ಬಂದಿರತಕ್ಕಂತ ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ವಸತಿ ಬಡಾವಣೆಗಳನ್ನ ಯಾವಾಗ ಕೊಡ್ತಾರೆ ಅಂತ ಸಾಕಷ್ಟು ಒಂದು 5 ವರ್ಷ ಆಯ್ತು ದುಡ್ಡು ಕಟ್ಟಿಸ್ಕೊಂಡು ಇನ್ನೂ ಕೂಡ ನಿವೇಶನವನ್ನ ಕೊಟ್ಟಿಲ್ಲ ಅಂತ ಜನ ಕಾಯ್ತಾ ಇದ್ರು. ಆದ್ರೆ ಕೊನೆಗೂ ಕೂಡ ಇದಕ್ಕೆ ಗಳಿಗೆ ಕೂಡಿ ಬಂದಿರತಕ್ಕಂಥದ್ದು. ಶೀಘ್ರವೇ ಹಂಚಿಕೆ ಮಾಡಲಾಗುವುದು, ದಿನಾಂಕ ತಿಳಿಸಲಾಗುವುದು ಎನ್ನುತ್ತಿದ್ದ ಅಧ್ಯಕ್ಷರು ಇದೀಗ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇದೇ ಜೂನ್ 18ನೇ ತಾರೀಕು ಹಾಸನದ ಹೂಡಾ ನಿವೇಶನಗಳು ಹೊಸದಾಗಿ ಏನಾಗಿದ್ದಾವೆ ಅವೆಲ್ಲವನ್ನು ಕೂಡ ಲೋಕಾರ್ಪಣೆ ಮಾಡ್ತೀವಿ, ಹಂಚಿಕೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಇದೀಗ ಹೂಡಾ ಅಧ್ಯಕ್ಷರಾದ ಪಟೇಲ್ ಶಿವಪ್ಪ ಅವರು ತಿಳಿಸಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಕರ್ನಾಟಕ ರಾಜ್ಯದಲ್ಲೇ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಹಾಸನದಲ್ಲಿ 500 ಎಕರೆ ಒಂದ್ ಕಡೆ ಕೃಷ್ಣನಗರ, 115 ಎಕರೆಯಲ್ಲಿ ಹೊಸ ನೂತನ ಬಡಾವಣೆ, ಅದ್ರ ಪಕ್ಕದಲ್ಲಿ ತಲೆ ಎತ್ತಾ ಇರ್ತಕ್ಕಂಥ ಏರ್ಪೋರ್ಟ್, ಇವೆಲ್ಲವೂ ಕೂಡ ಒಂದೇ ಕಡೆ ಒಗ್ಗೂಡ್ಕಡ್ತಾ ಇರ್ತಕ್ಕಂಥದ್ದು. ಇದು ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಸುಂದರ ಹೊಸ ನಗರ ಆಗಿ ಮಾರ್ಪಾಡಾಗಲಿದೆ ಅಂತ ಹೇಳಿದ್ದಾರೆ. ಎಸ್ ಆಯ್ತು. ಬೆಂಗಳೂರು, ಹಾಸನ, ಶಿವಮೊಗ್ಗ, ಮಂಗಳೂರು, ತುಮಕೂರು, ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗಳು ಸಂಬಂಧಿಸುವ ಆಯಕಟ್ಟಿನ ಜಾಗದಲ್ಲಿ ಇದಿದೆ. ಇದು ಹಲವು ಜಿಲ್ಲೆಗಳಿಗೆ ಕೇಂದ್ರ ಬಿಂದು ಆಗಿರೋದ್ರಿಂದ ಇಲ್ಲಿನ ನಿವೇಶನಗಳಿಗೆ ರಾಜ್ಯ ಮಟ್ಟದಲ್ಲಿ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಪ್ರತಿದಿನ 100 ಸಾರ್ವಜನಿಕರು ನಿವೇಶನದ ಅಪ್ಡೇಟ್ಗಳಿಗಾಗಿ ಕಚೇರಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ, ಇದೇ ಜೂನ್ 18ನೇ ತಾರೀಕು ಈ ಬೃಹತ್ ನಿವೇಶನ ಹಂಚಿಕೆ ಪ್ರಕ್ರಿಯೆ ನಡೆಯಲಿದೆ ಅಂತ ಮಾಹಿತಿ ಕೊಟ್ಟರು. ಹಾಸನದಲ್ಲಿ ಕೃಷ್ಣನಗರ ಒಂದು ಕಡೆ, BGS ನಗರ ಮತ್ತೊಂದು ಕಡೆ, ಇವೆರಡೂ ಒಂದು ಕಡೆ. ಆದ್ರೆ ಕೃಷ್ಣನಗರವನ್ನ ಹಂಚಿಕೆ ಮಾಡಬೇಕಾದ್ರೆ ಹಿಂಗೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕಂಡು ಕೇಳಿ ಅರಿಯದ ರೀತಿಯಲ್ಲಿ ಒಂದು ಬಡಾವಣೆ ಮಾಡಿಬಿಟ್ಟಿದೀವಿ, ಪೈಪಲ್ಲೇ ಗ್ಯಾಸ್ ಬಂದ್ಬಿಡುತ್ತೆ, ಅಂಡರ್ ಗ್ರೌಂಡ್ ಅಲ್ಲಿ ಕರೆಂಟ್ ಹೋಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ಏನು ಪುಂಖಾನುಪುಂಖವಾಗಿ ಜಾಹೀರಾತು ಮಾಡ್ಕೊಂಡ್ರು. ಬಟ್ ನೀವಲ್ಲಿ ಕೃಷ್ಣನಗರದಲ್ಲಿ ವಾಸ ಮಾಡ್ತಾ ಇರೋರು, ಕೃಷ್ಣನಗರದಲ್ಲಿ ಮನೆ ಕಟ್ಟಿರೋರಿಗೆ ಗೊತ್ತು ಅಲ್ಲಿ ಅಸಲಿ ಕತೆ ಏನು ಅಂತ. ಇವತ್ತಿನವರೆಗೂ ಸರಿಯಾದ ಕರೆಂಟ್ ವ್ಯವಸ್ಥೆ, ಪರ್ಮನೆಂಟ್ ಕರೆಂಟ್ ವ್ಯವಸ್ಥೆ ಕಲ್ಪಿಸಕ್ಕಾಗಿಲ್ಲ ಇವ್ರ ಕೈಲಿ. ಇವತ್ತವರೆಗೂ ಸರಿಯಾದ ಕುಡಿಯೋ ನೀರು ಕೊಡಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಇವತ್ತವರೆಗೂ ಆಗೊಂದು ಏನ್ ಹೇಳ್ತಾರೆ, ಸಂಪೂರ್ಣವಾಗದೆ ವ್ಯವಸ್ಥಿತವಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ. ಇದಾಗಲೇ 2ನೇ ನಿವೇಶನ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಇದನ್ನ ಅದಕ್ಕಿಂತ ಬಹಳ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ಫೈನ್. ಇಫ್ ಇನ್ ಕೇಸ್ ದುಡ್ಡಿಗೋಸ್ಕರ ಕೃಷ್ಣನಗರ ತರನೇ ಇದನ್ನು ಮಾಡಿ ಕೊಟ್ರೆ ನೆಕ್ಸ್ಟ್ ಅಲ್ಲಿಂದ ಜನ ನಿಮ್ ಪ್ರಾಧಿಕಾರನ ನಂಬೋದಿಲ್ಲ, ಆ ಸ್ಥಿತಿಗೆ ಬಂದ್ಬಿಡ್ತಾರೆ. ಯಾಕೆಂದ್ರೆ ಕೃಷ್ಣನಗರದವ್ರು ನನಗೆ ಸಾಕಷ್ಟು ಜನ ಹೇಳಿರೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ. ಲಿಟ್ರಲಿ ಅಲ್ಲಿರೋ ಜನ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಅಂದ್ರೆ ಇವತ್ತು ಕೆಂಡ ಆಗ್ಬಿಡ್ತಾರೆ, ಆ ಸ್ಥಿತಿಲಿದ್ದಾರೆ. ಯಾಕೆ ಅಂದ್ರೆ ಕಚೇರಿಗೂ ಮನೆಗೂ ಕಚೇರಿಗೂ ಅಲ್ದು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಏನಕ್ಕೆ? ಮೂಲಭೂತ ಸೌಕರ್ಯ ಕೊಡಿ ಅಂತ. ಫೈನ್. ಹೊಸ ನಗರ ಬಹಳ ಅತ್ಯಾಧುನಿಕವಾಗಿ, ವ್ಯವಸ್ಥಿತವಾಗಿ, ಸುಸಜ್ಜಿತವಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಸೇರಿದಂತೆ ನೀವು ಮಾಡಿ ಅಭಿವೃದ್ಧಿಪಡಿಸಿ ಕೊಟ್ಟರೆ ವೆರಿ ವೆಲ್ ಅಂಡ್ ಫೈನ್, ತುಂಬಾ ಒಳ್ಳೇದು ಕೆಲಸ. ಮುಂದಿನ ತಿಂಗಳು ಕೊಡ್ತಾರಂತೆ. ಲಾಟ್ರಿ ಮೂಲಕ ಹಂಚಿಕೆ ಮಾಡಲಾಗುತ್ತೆ, ಅದೇನೋ ಆನ್ಲೈನ್ ಮೂಲಕ ಮಾಡ್ತಾರಂತೆ. ಈಗಾಗಲೇ ಅದಕ್ಕೆ ಹಾಸನದ ಕಲಾಭವನದಲ್ಲಿ ಒಂದು ಮಾಕ್ ಡ್ರಿಲ್ ಮಾಡ್ತಾರೆ, ಹೆಂಗೆ ಹಂಚಿಕೆ ಮಾಡ್ತೀವಿ ಇವೆಲ್ಲಾನು ಮಾಡಿ ಎಲ್ಲ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್, ಒಂದೇ ಕಡೆ ಅದು 500 ಎಕರೆ ಕೃಷ್ಣನಗರ ಇರ್ಬೋದು, 1120 ಎಕರೆ BGS ನಗರ ಇರ್ಬೋದು, ಅದರ ಪಕ್ಕದಲ್ಲೇ ಏರ್ಪೋರ್ಟ್ ಇರ್ಬೋದು, ಇವೆಲ್ಲವೂ ಒಂದೇ ಕಡೆ ಬಂದು ಹಾಸನದ ಸೌಂದರ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಈ ಏನು ನಾವು BGS
ನಿವೇಶನ BGS ನಗರ ಅಂತಕ್ಕಂಥದ್ದನ್ನು ಹೇಳ್ತಾ ಇದೀವೋ ಅದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಚಿಕ್ಕಮಗಳೂರು, ಹಾಸನ ಟು ಶಿವಮೊಗ್ಗ, ಇವೆಲ್ಲವೂ ಸೇರ್ತಕ್ಕಂಥ ತುಮಕೂರು ಟು ಮಂಗಳೂರು ಈ ಜಿಲ್ಲೆ ಭಾಳ ಜಿಲ್ಲೆಗೆ ಕೇಂದ್ರ ಬಿಂದುವಾಗಿದೆ. ಆದ್ದರಿಂದ ಈ ಜಿಲ್ಲೆಗೆ ಭಾಳ ಅಟ್ಮಾಸ್ಫರ್ ನಿವೇಶನಕ್ಕೆ ಭಾಳ ಜಾಸ್ತಿ ಆಗಿದೆ. ಇಡೀ ರಾಜ್ಯ ಮಟ್ಟದಲ್ಲೆಲ್ಲರೂ ಸಹಿತ ನಿವೇಶನವನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 28ರ ಬೆಸ್ತರ ಬೀದಿಯ ನಿವಾಸಿಗಳ ಸಮಸ್ಯೆಯನ್ನ ವಿವಿಸಿ ವಾಹಿನಿ ಬಿತ್ತರಿಸಿ ವಿಶೇಷ ವರದಿ ಪ್ರಕಟಗೊಂಡ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಕೊನೆಗೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಳಚರಂಡಿ ಕ್ಲೀನ್ ಮಾಡುವ ಮೂಲಕ ಸ್ಥಳೀಯರು ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಒಂದು ಚರಂಡಿ ಕ್ಲೀನ್ ಮಾಡಕ್ಕೆ ನಾವು ಸುದ್ದಿ ಮಾಡಿ ಇಲ್ಲಿ ಬಾಯಿ ಹರ್ಕೊಳ್ಳೇಬೇಕಾಯ್ತು, ಇದು ವಿಪರ್ಯಾಸ. ಬಟ್ ಇವತ್ತಾಗಿದೆ ಅನ್ನೋದು ಒಂದು ಸಂತೋಷ. ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 28ರ ಬೆಸ್ತರ ಬೀದಿಯ 1ನೇ ಕ್ರಾಸ್ನಲ್ಲಿ ಕಳೆದ 3 ವರ್ಷಗಳಿಂದ UGD ಸಂಪೂರ್ಣ ಬ್ಲಾಕ್ ಆಗಿ ರಸ್ತೆ ಇದ್ದಕ್ಕೂ ಕೂಡ ಮಲಮೂತ್ರ ಮಿಶ್ರಿತ ಕೊಳಚೆ ನೀರು ಹರಿತಾ ಇತ್ತಂತೆ. ದುರ್ವಾಸನೆ, ಸೊಳ್ಳೆಗಳ ಕಾಟ, ಸಾಂಕ್ರಾಮಿಕ ರೋಗಗಳ ಭೀತಿ ಇವೆಲ್ಲವೂ ಕೂಡ ಸ್ಥಳೀಯ ನಿವಾಸಿಗಳು ಮನೆಯಲ್ಲಿ ಒಳಗಡೆ ಕೂತ್ಕೊಂಡು ಊಟ ಮಾಡಕ್ಕಾಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಬಾಗ್ಲಾಕೊಂಡು ಊಟ ಮಾಡೋಣ ಅಂತಂದ್ರೆ ಉಸಿರುಗಟ್ಟುವ ವಾತಾವರಣ ಇದೆ. ನಾವು ಹೆಂಗ್ ಸಾರಿ ಇಲ್ಲಿ ಬದುಕಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು. 3 ವರ್ಷದ ಹಿಂದೆ ಹೋಗಿ ದೂರು ಕೊಟ್ಟಾಗ 3 ತಿಂಗಳಲ್ಲಿ ಸರಿ ಮಾಡ್ತೀವಿ ಅಂತವ್ರು 3 ವರ್ಷ ಆದ್ರೂ ಇತ್ತ ತಿರುಗಿ ನೋಡ್ಲಿಲ್ವಂತೆ. ಜನಪ್ರತಿನಿಧಿಗಳು, ನಗರಸಭೆಯ ಈ ನಿರ್ಲಕ್ಷ್ಯ ಎಲ್ಲ ಒಂದ್ ಕಡೆ ಅಲ್ಲಿ ಜನ ಮುಗಿಲು ಬಿಟ್ಟೋಗಿ ನಾವು DC ಆಫೀಸ್ ಮುಂದೆ ಬಂದು ಕುತ್ಕೊಂಡ್ಬಿಡ್ತೀವಿ ಅಂತ ನೆನ್ನೆ ಮಾತಾಡಿದ್ರು ವಿಬಿಸಿ ವಾಹಿನಿ ಮುಂದೆ. ಇವತ್ತು ಅಧಿಕಾರಿಗಳು ಸುದ್ದಿ ಪ್ರಕಟವಾದ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಅದು ಏನೇನು ಕ್ಲೀನ್ ಮಾಡ್ಬೇಕು ಎಲ್ಲಾನು ಮಾಡಿ ಹೋಗಿದ್ದಾರೆ. ಜನರಿಗೆ ಇದರಿಂದ ಒಂದಿಷ್ಟು ಸಂತಸ ಮನೆ ಮಾಡಿದೆ. ತತ್ತಾಕ್ಲ ಸಮದ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಸಮೀಪ ಶುಕ್ರವಾರ ಬೆಳಿಗ್ಗೆ ಇವತ್ತು ಕಾರು ಮತ್ತೆ CNG ಆಟೋ ನಡುವೆ ಅಪಘಾತ ಸಂಭವಿಸಿ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾನ್ಬಾಳು ಸಮೀಪ ರಸ್ತೆಯಲ್ಲಿ ವೇಗವಾಗಿ ಸಾಗ್ತಾ ಇದ್ದ ಕಾರು ಮತ್ತೆ ಎದುರಿನಿಂದ ಬರ್ತಾ ಇದ್ದ CNG ಆಟೋ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಆಟೋ ಪಲ್ಟಿಯಾಗಿ ತಕ್ಷಣವೇ ಬೆಂಕಿಗೆ ಆಹುತಿಯಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಸ್ಥಳೀಯರು ಹಾಗೂ ಸಾರ್ವಜನಿಕರು ತಕ್ಷಣ ಗಾಯಾಳುಗಳನ್ನ ರಕ್ಷಿಸಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಗಾಯಾಳುಗಳನ್ನ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಅಪಘಾತದ ತೀವ್ರತೆಗೆ ಆಟೋಗೆ ಬೆಂಕಿ ತಗಲಿ ಸಂಪೂರ್ಣ ಆಟೋ ಸುಟ್ಟು ಗರ್ಕಲಾಗಿ ಹೋಗ್ಬಿಟ್ಟಿದೆ. ಅಪಘಾತ ಸಂಭವಿಸಿದ ಸುದ್ದಿ ತಿಳಿತಾ ಇದ್ದಂತೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಚಂಗಿ ಗ್ರಾಮದಲ್ಲಿ ಅಕ್ರಮವಾಗಿ ಗೋಮಾಂಸ ಸಂಗ್ರಹಿಸಿ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಆರೋಪದ ಮೇರೆಗೆ ಸಕಲೇಶಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ದಾಳಿಯನ್ನು ನಡೆಸಿ 100 kgಗೂ ಅಧಿಕ ಮಾಂಸವನ್ನ ವಶಪಡಿಸಿಕೊಂಡಿರ್ತಕ್ಕಂಥ ಘಟನೆ ಗುರುವಾರ ನಡೆದಿದೆ. ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಈ ವೇಳೆ ಮನೆಯೊಂದರಲ್ಲಿ ಮಾರಾಟಕ್ಕಾಗಿ ಪ್ಯಾಕೆಟ್ಗಳಲ್ಲಿ ಸಂಗ್ರಹಿಸಲಾಗಿದ್ದ ಮಾಂಸ ಪತ್ತೆಯಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಅತೀಕ್ ಕುರೇಶಿ ಅಂತಕ್ಕಂಥವರು ಈಗ ಆಲ್ರೆಡಿ ಅಪ್ಸ್ಕ್ಯಾಂಡ್ ಆಗಿ ಹೋಗಿದ್ದಾರಂತೆ, ತಲೆಮರೆಸಿಕೊಂಡಿದ್ದಾರೆ. ಆರೋಪಿಯನ್ನ ಬಂಧಿಸೋಕೆ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಇನ್ನು ಹಿಂದೂ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಕಬ್ಬಿನಗದ್ದೆ ಅವರು ಮಾತನಾಡಿದ್ದಾರೆ. ಪದೇ ಪದೇ ಗೋಸಾಗಾಟ ಮತ್ತೆ ಗೋಮಾಂಸ ಪ್ರಕರಣಗಳಲ್ಲಿ ಭಾಗಿಯಾಗವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಸಂಬಂಧ ಉಪವಿಭಾಗಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ಮನವಿ ಸಲ್ಲಿಸಲಾಗುವುದು ಅಂತ ತಿಳಿಸಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಹಾಗೂ ಚಾರ್ಮುಡಿಗಡ್ ಭಾಗದಲ್ಲಿ ಉಂಟಾಗುವ ವಾಹನ ಸಂಚಾರ ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡು ದೊಡ್ಡತಪ್ಲು, ನಡಲ್ಲಿ ಮತ್ತೆ ಹೆಬ್ಸಾಲೆ ಮಾರ್ಗದ ಪರ್ಯಾಯ ರಸ್ತೆಯನ್ನ ತಕ್ಷಣ ಅಭಿವೃದ್ಧಿಪಡಿಸುವಂತೆ ಬಿಜೆಪಿ ಮುಖಂಡ ಹಾಗೂ ಪೃಥ್ವಿ ಅವರೇಕಾಡ್ ಅವರು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರ್ತಕ್ಕಂಥವರು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡತಪ್ಲು ಭಾಗದಿಂದ ಆರಂಭವಾಗಿ ನಡಲ್ಲಿ ಮಾರ್ಗವಾಗಿ ಹೆಬ್ಸಾಲೆ ಮೂಲಕ ಸಕಲೇಶಪುರ ಮೂಡಿಗೆರೆ ರಾಜ್ಯ ಹೆದ್ದಾರಿಯನ್ನು ಸಂಪರ್ಕಿಸ್ತಕ್ಕಂಥ ಈ ರಸ್ತೆ
ಅತ್ಯಂತ ಪ್ರಮುಖ ಪರ್ಯಾಯ ಮಾರ್ಗವಾಗಿದೆ. ಮಳೆಗಾಲದಲ್ಲಿ ಚಾರ್ಮುಡಿ ಘಾಟ್ ಭಾಗದಲ್ಲಿ ರಸ್ತೆ ಕುಸಿತ, ಸಂಚಾರ ದಟ್ಟಣೆ ಅಥವಾ ಇತರೆ ತಾಂತ್ರಿಕ ಸಮಸ್ಯೆಗಳು ಉಂಟಾದಾಗ ಉಡುಪಿ, ಮಂಗಳೂರು ಹಾಗೂ ಗಡೂರು ಭಾಗಗಳಿಗೆ ತೆರಳತಕ್ಕಂಥ ವಾಹನಗಳು ಇದೇ ಮಾರ್ಗವಾಗ ತೆರಳಬೇಕಾಗತ್ತೆ, ಇದನ್ನೇ ಅವಲಂಬಿಸಬೇಕಾಗತ್ತೆ. ಆದ್ರೆ ಅದೇ ರೀತಿ ದೋಣಿಗಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳಾಗಿರಬಹುದು, ಭೂಕುಸಿತದಿಂದ ವಾಹನ ಸಂಚಾರ ಸ್ಥಗಿತಗೊಂಡ ಸಂದರ್ಭದಲ್ಲಿ ಈ ರಸ್ತೆಯನ್ನು ಪರ್ಯಾಯ ಮಾರ್ಗವಾಗಿ ಬಳಸಬೇಕಾಗತ್ತೆ. ಪ್ರಸ್ತುತ ಈ ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡ ಗಂಟೆಗಳು ಹೆಚ್ಚಾಗಿ ಬೆಳೆದು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಕೆಲವು ಕಡೆ ಮರದ ಕೊಂಬೆಗಳು ರಸ್ತೆ ಮೇಲೆಯೇ ವಾಲಿರೋದ್ರಿಂದ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಈಗಾಗಲೇ ಕಿರಿದಾಗಿರುವ ಕಾರಣ ಮಳೆಗಾಲ ಆರಂಭವಾಗುವ ಮೊದಲು ಕಾಡು ಏನವೆಲ್ಲ ಗಿಡ ಪಡ ಇದಾವೆ ಅವೆಲ್ಲ ತೆರವುಗೊಳಿಸಿ ರಸ್ತೆಯನ್ನ ಅಗಲಗೊಳಿಸುವ ಕಾರ್ಯವನ್ನ ಕೈಗೊಳ್ಳಬೇಕು. ಜಿಲ್ಲಾಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಸ್ವಚ್ಛತೆ ಅಂಡ್ ಅದು ಸೈಡ್ ಅಲ್ಲಿ ಇದಾವೆ ಅವೆಲ್ಲ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಅಂಡ್ ಮಳೆಗಾಲದಲ್ಲಿ ಸಂಭವಿಸಬಹುದಾದ ಸಂಚಾರ ದಟ್ಟಣೆ ಇವೆಲ್ಲಕ್ಕೂ ಕೂಡ ಇದೊಂದು ಪರ್ಯಾಯ ಮಾರ್ಗ ಆಗುತ್ತೆ. ಮಳೆಗಾಲ ಬಂದ ಸಂದರ್ಭದಲ್ಲಿ, ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಆಗ ರಸ್ತೆ ಕ್ಲೀನ್ ಮಾಡ್ಬಿಡ್ತೀವಿ, ವೈಡನ್ ಮಾಡ್ಬಿಡ್ತೀವಿ, ಮುಂದಿನ ಮಳೆಗಾಲ ಬರೋವಷ್ಟರಲ್ಲಿ ರೆಡಿ ಮಾಡಿಟ್ಬಿಡ್ತೀವಿ ಅಂತ ಹೇಳೋದ್ರ ಬದಲು ಈಗ ಮಳೆ ಬರುತ್ತೆ, ಎಲ್ಲರಿಗೂ ಗೊತ್ತು ಮಳೆ ಈಗ ಸ್ಟಾರ್ಟ್ ಆಗುತ್ತೆ, ಮುಂದಿನ ತಿಂಗಳು ಮಳೆ ಅಂತ ಗೊತ್ತಲ್ವಾ, ಅದಕ್ಕಿಂತ ಮುಂಚೆನೆ ರೆಡಿ ಮಾಡ್ಕೊಳ್ಳಿ ಅನ್ನೋದಷ್ಟೇ. ಇವರು ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ 75ರಿಂದ ದೊಡ್ಡತಪ್ಲು ಎಂಬಲ್ಲಿ, ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸುವ ದೊಡ್ಡತಪ್ಲು ಎಂಬಲ್ಲಿಂದ ನಡಳ್ಳಿ ಮಾರ್ಗವಾಗಿ ಹೆಬ್ಸಾಲೆ ಮುಖಾಂತರ ಸಕಲೇಶ್ಪುರ, ಮೂಡಿಗೆರೆ ರಾಜ್ಯ ಹೆದ್ದಾರಿಯನ್ನು ಸಂಪರ್ಕಿಸುವ ರಸ್ತೆ. ಈ ರಸ್ತೆ ಎಷ್ಟು ಪ್ರಮುಖ ಅಂದರೆ, ಮಳೆಗಾಲದಲ್ಲಿ ಚಾರ್ಮುಡಿ ಘಾಟಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿ ಆ ಉಡುಪಿ ವಿಲ್ಲುಪುರಂ ಹೈವೇ ಹೋಗುವ ಮತ್ತು ಕಡೂರು ಮಂಗಳೂರು ಹೈವೇ ಹೋಗುವ ಚಾರ್ಮುಡಿ ಘಾಟಲ್ಲಿ ಏನಾದ್ರು ರಸ್ತೆ ಸಮಸ್ಯೆ ಆಗಿ ಟ್ರಾಫಿಕ್ಕಿಗೆ ತೊಂದರೆ ಆದರೆ ಮೂಡಿಗೆರೆ ಭಾಗದ ಆ ಕಡೆಯಿಂದ ಜನ ಈ ರಸ್ತೆ ಮುಖಾಂತರ ಬಂದು ದೊಡ್ಡತಪ್ಪಲಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕ ಮಾಡ್ತಾರೆ. ಹಾಗೆ ದೊಡ್ಡತಪ್ಪಲಿಂದ ಮುಂದಿನ ಭಾಗದಲ್ಲಿ ದೋಣಗಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನಾದ್ರು ಇದು ಮಳೆಗಾಲದಲ್ಲಿ ನಿರಂತರ ಏನಾದ್ರು ಸಮಸ್ಯೆ ಆಗ್ತಾ ಇರುತ್ತೆ ಹಾಗೂ ಏನಾದ್ರು ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ, ಅವಾಗ ಸಂಪೂರ್ಣ ಜಾಮ್ ಆದಾಗ ಈ ರಸ್ತೆಯನ್ನು ಪರ್ಯಾಯ ರಸ್ತೆಯನ್ನಾಗಿ ಉಪಯೋಗಿಸ್ತಾರೆ. ಈ ರಸ್ತೆಗೆ ಇದು ಕಾಂಕ್ರೀಟ್ ರಸ್ತೆ ಇದೆ. ಈ ರಸ್ತೆಯ ಪಕ್ಕದಲ್ಲಿ ಈಗಾಗಲೇ ಗಿಡಗಂಟೆಗಳು ಬೆಳೆದು ರಸ್ತೆಗೆ ಬೀಳ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಹಾಗೂ ರಾಷ್ಟ್ರೀಯ ಹೆದ್ದಾರಿ ಮತ್ತು PWD ಇಲಾಖೆ ಸಕಲೇಶ್ಪುರ ಇವರಿಗೆ ಈಗಲೇ ಈ ಕಾಡನ್ನು ಕಡಿದು ಸ್ವಲ್ಪ ರಸ್ತೆಯನ್ನು ಸರಿಯಾಗಿ ಇಟ್ಕೊಳ್ಳಿ ಅಂತ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಜನತೆಗೆ ಗುಡ್ ನ್ಯೂಸ್. ಮುಂದಿನ ತಿಂಗಳೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿಕೆ. ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ ಮಾಹಿತಿ. ವಿವಿಸಿ ವಾಹಿನಿ ವರದಿಯ ಬಿಗ್ ಇಂಪ್ಯಾಕ್ಟ್. ಯುಚಿಡಿ ಸಮಸ್ಯೆಗೆ ಮುಕ್ತಿ. ಬಿಸ್ತರ ಬೀದಿಯ ನಿವಾಸಿಗಳಲ್ಲಿ ಮಂದಹಾಸ. ಸಕಲೇಶ್ಪುರ ಬಳಿ ಕಾರು ಆಟೋ ಮುಖಾಮುಖಿ ಡಿಕ್ಕಿ. ಒತ್ತಿ ಉರಿದ CNG ಆಟೋ, ಮೂವರಿಗೆ ಗಂಭೀರ ಗಾಯ. ಸಕಲೇಶ್ಪುರದಲ್ಲಿ ಅಕ್ರಮ ಗೋಮಾಂಸ ಮಾರಾಟ ಆರೋಪ. ಪೊಲೀಸರ ದಾಳಿಯಲ್ಲಿ 100 kgಗೂ ಅಧಿಕ ಮಾಂಸ ವಶ. ಸಕಲೇಶ್ಪುರ ತಾಲೂಕಿನ ಅಂಚಗಿ ಗ್ರಾಮದಲ್ಲಿ ಘಟನೆ. ಮಳೆಗಾಲ ಆರಂಭಕ್ಕೂ ಮುನ್ನ ಪರ್ಯಾಯ ರಸ್ತೆ ಅಭಿವೃದ್ಧಿಪಡಿಸಿ. ಬಿಜೆಪಿ ಮುಖಂಡ ಪೃಥ್ವಿ ಅವರೆಗಾಡು ಆಗ್ರಹ. ಜಿಲ್ಲಾಡಳಿತಕ್ಕೆ ಮನವಿ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತತ ಕಡೆ. ನಮಸ್ಕಾರ.